ಕರ್ನಾಟಕ ದರ್ಶನ ಪ್ರವಾಸ ಯಾತ್ರೆ ಚಡಚಣ ತಾಲೂಕಿನಿಂದ ಇಂದು ಚಾಲನೆಗೊಂಡಿದೆ. ಅನೇಕ ಮಕ್ಕಳು ಈ ಒಂದು ಪ್ರವಾಸ ಯಾತ್ರೆಗೆ ತೆರಳಿದ್ದಾರೆ. ಸಂದರ್ಭದಲ್ಲಿ ತಾಲೂಕು ಶಿಕ್ಷಣಾಧಿಕಾರಿಗಳಾದ ಚಿದಾನಂದ ಕಟ್ಟಿಮನಿ ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಸಂಜಯ್ ಇಂಗ್ಲೆ ಮತ್ತು ಪಟ್ಟಣದ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ದೋತ್ರೆ ಇವರು ಚಾಲನೆ ನೀಡಿದರು. ಮತ್ತು 5 ದಿನಗಳ ಕಾಲ ಪ್ರವಾಸ ನಡೆಯಲಿದೆ. ಪ್ರಸಿದ್ಧ ಸ್ಥಳಗಳ ಎಲ್ಲ ನೋಡಬೇಕೆಂದು ಮತ್ತು ಎಲ್ಲ ಕರ್ನಾಟಕ ಸ್ಥಳದಲ್ಲಿ ನೋಡಲು ವಿದ್ಯಾರ್ಥಿಗಳು ನೋಡಬೇಕೆಂದು ಹೇಳಿದರು. ದಂಡಾಧಿಕಾರಿಗಳಾದ ಸಂಜಯ್ ಇಂಗ್ಲೆ ಇವರು ಎಲ್ಲ ವಿದ್ಯಾರ್ಥಿಗಳಿಗೆ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬನ್ನಿ, ಯಾರೇ ಕರೆದರೂ ಹೋಗಬೇಡಿ ಮತ್ತು ಅಲ್ಲಿ ಇಲ್ಲಿ ಎಲ್ಲಿಯೂ ಒಬ್ಬರೇ ಹೋಗಬಾರದು ಎಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಿದರು. ಲಕ್ಷ್ಮಣ್ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡಚಣ. शर्ट घालून हे सगळं करून हे एकदम क्लिअर मध्ये होऊन जाते. ಎಲ್ಲಿ ಹೊಂಟ್ರಿ ಹೊತ್ತಮ್ಮ? ಪ್ರವಾಸ ಎಲ್ಲಿಂದ ಎಲ್ಲಿಗೆ? ಚಡಚಣಿಂದ ಎಲ್ಲಿ? ಆಲ್ ಕರ್ನಾಟಕ. ಯಾವ್ದವ್ರ ನೀವಲ್ಲ? ಒಟ್ಟು ಅಲ್ಲಲ್ಲ, ಎಲ್ಲ ಒಟ್ಟು ಗ್ರಾಮದವ್ರು ಅದಿರಿ? ಓಕೆ. ಕರ್ನಾಟಕ ಸರ್ಕಾರದ ಅನೇಕ ಶಿಕ್ಷಣ ಸ್ನೇಹಿ ಕಾರ್ಯಕ್ರಮಗಳಲ್ಲಿ ಒಂದಾಗಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಉಚಿತ ಕರ್ನಾಟಕ ದರ್ಶನ ಶೈಕ್ಷಣಿಕ ಪ್ರವಾಸ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಚಡಚಣ ವಲಯದ ಪ್ರೌಢಶಾಲೆಗಳ SC/ST ಮಕ್ಕಳ ಒಂದು ಶೈಕ್ಷಣಿಕ ಪ್ರವಾಸ 5 ದಿನಗಳ ಪ್ರವಾಸ ಚಡಚಣ ವಲಯದಿಂದ ಹೊರಟು ಮೈಸೂರು ಆಲ್ ಕರ್ನಾಟಕ ಒಂದು ಪ್ರವಾಸ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ಇವತ್ತು ತಾಲೂಕಿನ ಆಡಳಿತ ಚುಕ್ಕಾಣಿ ನಡೆದಿರ್ತಕ್ಕಂಥ ತಹಸೀಲ್ದಾರ್ ಸಾಹೇಬರು ಮತ್ತು ಶಿಕ್ಷಣ ಆಡಳಿತದ ಚುಕ್ಕಾಣಿ ನಡೆದಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಚಡಚಣ ವಲಯದ ಜೊತೆಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು ಮಲ್ಲಿಕಾರ್ಜುನ್ ದೋತ್ರೆ ಅವರ ನೇತೃತ್ವದಲ್ಲಿ ಇವತ್ತು ನಾವು ಮಕ್ಕಳನ್ನು ಶೈಕ್ಷಣಿಕ ತಾಲೂಕಿನಿಂದ ಬೀಳ್ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ತಹಸೀಲ್ದಾರ್ ಸಾಹೇಬರು ಮತ್ತು ನಮ್ಮ ಮಾನ್ಯ BO ಸಾಹೇಬರು ಹಸಿರಿನ ಶಾಲೆಯನ್ನು ತೋರಿಸೋದ್ರೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ನಾವು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಶೈಕ್ಷಣಿಕ ಪ್ರವಾಸ 5 ದಿನ ತಾವೆಲ್ಲ ಬಹಳ ಸುರಕ್ಷಿತವಾಗಿ ಶೈಕ್ಷಣಿಕ ನಾ ಬಂದ್ಕೊಳ ಕೇಳ್ತೀನಿ. ಹಂಪಿ ನೋಡಿದ್ರಿ, ಹಂಪಿ ಯಾರು ಆಳಿದ್ರು, ಹಂಪಿ ಏನು ವೈಭವ ಏನು, ಅಲ್ಲಿ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ರಿ ಎಲ್ಲ ಹೇಳ್ಬೇಕು, ನೀವು ನೋಟ್ ಮಾಡ್ಕೋಬೇಕು. ಪ್ರವಾಸ ಬಸ್ನಾಗ ಹೋಗಿ ಚೀರಾಡಿ ಬರಾಡಿ ಬರೋದಲ್ಲ. ಅಲ್ಲಿ ನಮ್ದು ಏನು ಕರ್ನಾಟಕ ಸಂಸ್ಕೃತಿ ಏನು, ಕಲೆ ವೈಭವನು, ಯಾರಾಗಿರೋ ಆಳಿದ್ರು ಎಲ್ಲ ನೋಟ್ ಮಾಡ್ಕೊಬೇಕು. ಇದು ಶೈಕ್ಷಣಿಕ ಪ್ರವಾಸ ಇದೆ, ಹೌದಲ್ಲ? ನಿಮಗೆಲ್ಲ ಅನುಭವ ಬರ್ಬೇಕಲ್ಲ, ಹೌದಲ್ಲ? ಓಕೆ, ಆಲ್ ದಿ ಬೆಸ್ಟ್. ಜರ್ನಿ ಟು ಆಲ್ ಆಫ್ ಯು. ಇಲ್ಲ ನೋಡ್ರಿ ಡ್ರೈವರ್ ಸಾಬ್ರೆ, ಇಂಪಾರ್ಟೆಂಟ್ ನಿಮ್ಮ ಪಾತ್ರ ನಿಮಗೆ. ನೀವು ಭಾಳ ಜಾಗೃತಿ ಇರಬೇಕು. ಈಗ ಬೀಚ್ ಏರಿಯಾ ಅಂತ ಇಲ್ಲ ಸರ್, ಒಟ್ಟು ಏನೋ ಸಮಾಧಾನ ಏನೋ ಇಲ್ಲ. ಕೂಲಾಗಿ ಆರಾಮ ಸೇಫ್ ಆಗ್ಬೋದು. ನಮ್ಮ ಸರ್ಕಾರ ಸಾಕಷ್ಟು ಶೈಕ್ಷಣಿಕ ಪ್ರಗತಿಗಾಗಿ 10 ಹಲವಾರು ಯೋಜನೆಗಳಲ್ಲಿ ಇದನ್ನು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ದೇಶಕ್ಕೆ ಸುತ್ತಿ ಖುಷಿ ಓದುವುದು ಅಂತಂದರೆ ಏನು ಸುತ್ತಿ ನೋಡಿ ಬರ್ತಿರಲ್ಲ, ನಾಳೆ ಬಂದ ತಕ್ಷಣ ನಿಮ್ಗೊಂದೊಂದು ಸ್ಪರ್ಧೆ ಇರ್ತದೆ. ಏನು ನೋಟ್ ಪ್ಯಾಡ್ ಕೊಟ್ಟಿದ್ದಾರೆ ನಿಮ್ಗೆ, ಬರ್ಕೊಳ್ಬೇಕು. ಎಲ್ಲಿ ಅರಮನೆಗೆ ಹೋದ್ರಿ, ಹೌದಾ? ಈಗ ಬೆಟ್ಟಕ್ಕೆ ಹೋಗಿರ್ತೀವಿ,
ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತೀರಿ. ಆಮೇಲೆ ಈ ಐಹೊಳೆ ಬಾದಾಮಿ ಪಟ್ಟದಕಲ್ಲು ಎಲ್ಲ ಇವು ವಾಸ್ತುಶಿಲ್ಪಿ ಭಾಳ ಇಂಪಾರ್ಟೆಂಟ್. ಅದನ್ನೆಲ್ಲ ಪ್ರತಿಯೊಂದು ಗೈಡ್ ತೊಗೋತೀರ, ಅಲ್ಲಿ ಹೋಗೋಣ ಗೈಡ್ ತೊಗೋತಾರೆ. ಆ ಗೈಡ್ ನೀವು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಬರೀ ಕೇಳೋದಲ್ಲ, ಅವರು ಲ್ಯಾಂಗ್ವೇಜ್ ಕಡೆ ಲಕ್ಷಕ್ಕೆ ಹೋಗ್ಬಾರ್ದು. ಅವ್ರು ಭಾಳ ಚಂದ ಮಾತಾಡ್ತಾರೆ. ಅವರು ಒಂಥರ ಹಿಸ್ಟಾಟಿಸಮ್ ಮಾಡೋದು ಮಾತಾಡ್ತಾರೆ. ಅವ್ರ ಲ್ಯಾಂಗ್ವೇಜ್ ಅಟ್ರಾಕ್ಷನ್ ಭಾಳ ಇರ್ತದೆ. ಅವ್ರು ಬಾಯಿ ನೋಡ್ಕೊತ ನಿಂದ್ರೆ ಅವ್ರು ಏನು ಹೇಳ್ತಾರೆ ಅನ್ನೋ ಲಕ್ಷ ಬಿಟ್ಟು ಕೇಳ್ಬೇಕು. ಕೇಳಿ ಬರ್ಕೊಂಡು ಬರ್ಬೇಕು. ಬಂದ ತಕ್ಷಣ ನಿಮ್ಗೆ ಎಲ್ಲರಿಗೆ ಏನು ಸರ್ ಮತ್ತೊಂದು ಸ್ಪರ್ಧೆ ನಡೀತದೆ ಸರ್. ಅವಾಗ ಒಂದು ಡಿಕ್ಷನರಿ ನಿಮ್ಗೆ ಪ್ರೈಸ್ ಕೊಡ್ತಾರೆ. ಹೌದಾ? ನೀವು ನಾವು ಶಾಲೆಗೆ ಸಾಹೇಬರು ಬರಲಿ, ನಾವು ಬಂದಾಗ ಪ್ರತಿಯೊಬ್ಬರಿಗೂ ನಿಮ್ಮ ನೋಟಕ್ಕೆ ನಾವು ಚೆಕ್ ಮಾಡ್ತೀವಿ. ಎಲ್ಲೆಲ್ಲಿ ಏನೇನು ನೋಡಿದ್ರೆ ಪ್ರತಿಯೊಂದು ಡೇಟ್ ಟೈಮ್ ವಿತ್ ಟೈಮ್ ಹಾಕೊಂಡು ನೀವು ಬರ್ಕೊಂಡು ಬರ್ಬೋದು. ಈ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆ ಆಗುತ್ತಾ, ಅತ್ಯಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಸಮುದಾಯ ಜನ ನೋಡಲಿ, ಸುತ್ತಿ ನೋಡಲಿ. ಕೋಶ ಓದೋಕ್ಕಿಂತ ದೇಶ ಸುತ್ತಬೇಕಂತ. ಹೌದಾ? ಸರ್ಕಾರಕ್ಕೆ ನಾವು ಸೌಜನ್ಯದಿಂದ ಪ್ರವಾಸನ ಮಾಡಿ ಅದಕ್ಕೆ ನಾವು ಕರ್ತವ್ಯ ಸಲ್ಲಿಸಬೇಕಂದ್ರೆ ಆ ಪ್ರವಾಸ ಮಾಡಿ ಕೆಲವು ಅಂಶಗಳನ್ನು ಕಲ್ತ್ಕೊಂಡು ಬಂದು ಸರ್ಕಾರಕ್ಕೆ ನಾವು ಧನ್ಯವಾದ. ಹೌದಾ? ಸರ್ಕಾರ ಒಂದು ಆಸೆ ಇರ್ತದೆ, ಏನೋ ಒಂದು ಆಸೆ. ಓಕೆ, ಎಲ್ಲರಿಗೆ